ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2026ರಲ್ಲಿ ಶಿಕ್ಷಕರಾಗಬೇಕು. ಆದರೆ ನಮ್ಮದು 2025 TET ಆಗಿಲ್ಲ ಅನ್ನೋವರಿಗೊಂದು ಸುವರ್ಣ ಅವಕಾಶ. ಏನಂದರೆ ಫೆಬ್ರವರಿ 7 ಮತ್ತು 8ನೇ ತಾರೀಕಿಗೆ ನಡೆಯುವಂತಹ ಒಂದು CTET ಪರೀಕ್ಷೆ. ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಅವರೆಲ್ಲ ಇದ್ರ ಬಗ್ಗೆ ಸ್ವಲ್ಪ ನೋಡ್ರಿ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದು ಯಾರು ನಡೆಸ್ತಾರೆ ಅಂದ್ರೆ CBSE ಅವ್ರು ನಡೆಸ್ತಾರೆ. ಇದು ಯಾರು ನಡೆಸ್ತಾರೆ ಅಂದರೆ CBSE ಅವರು ಅಂದ್ರೇನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಇದು ಏನಂದ್ರೆ ಇದು ನಮ್ಮ KRTET ಮಾದರಿಯಲ್ಲಿ ಇರ್ತದೆ. ಅಂದರೆ ಇದರ ವಿಶೇಷತೆ ಏನಂದ್ರೆ 150 ಅಂಕಗಳಿಗೆ ನಡೆಯುವಂಥ ಪರೀಕ್ಷೆ. ಇದರಲ್ಲಿ ಯಾವ ರೀತಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಅಂದ್ರೆ ಇಲ್ಲಿಯೂ ಕೂಡ ಕನ್ನಡ 30 ಅಂಕಗಳು, ಇದು ಒಂದೇ ಕನ್ನಡದಲ್ಲಿರುತ್ತೆ. ಮಿಕ್ಕಿದಂತಹ 4 ವಿಭಾಗಗಳು ಇಂಗ್ಲಿಷ್ ಅಥವಾ ಹಿಂದಿ. ನಿಮಗೆ ಯಾವ ಭಾಷಾ ಮಾಧ್ಯಮ ಅನುಕೂಲ ಅಥವಾ ಆ ಭಾಷಾ ಮಾಧ್ಯಮದಲ್ಲಿ ಬರೆಯಬಹುದು. ಇಲ್ಲಿನೂ ಕೂಡ ನೀವು 90 ಅಂಕಗಳನ್ನು ತೆಗೆಯಬೇಕು. GM ಅಥವಾ OBC ಅವರು. ಆಮೇಲೆ ಇಲ್ಲಿ ಸೇಮ್ ಕ್ಯಾಟಗರಿ SC ST PH ಇವರಿಗೆಲ್ಲ 83 ಅಂಕಗಳಿಗೆ ಒಂದು ಎಲಿಜಿಬಿಲಿಟಿ ಕೊಡುವಂತಹ ಕ್ರೈಟೇರಿಯಾ ಇರ್ತದೆ. ನಮ್ಮ ಕರ್ನಾಟಕ TETಗೆ ಸಂಬಂಧಿಸಿದಂತೆ ಒಂದು ಹೋಲಿಕೆ ಮಾಡಿದಾಗ ಈ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸರಳವಾಗಿ ಇರುವ ಸಾಧ್ಯತೆ. ಅದರಲ್ಲೂ ಸೈಕಾಲಜಿ ಒಂದು ಕಂಪೇರ್ ಮಾಡಿದ್ರೆ, ಸೈಕಾಲಜಿ ಅಂತ ತಗೊಂಡ್ರೆ ಸೈಕಾಲಜಿ ತಗೊಂಡ್ರೆ ಇಲ್ಲಿ 30 ಅಂಕಗಳು ಎಲ್ಲವೂ ನಮ್ಮ TET ಮಾದರಿಯಲ್ಲಿ ಇಲ್ಲಿ ಕೂಡ ಒಂದು ಪರೀಕ್ಷೆ ನಡೆಯುವಂತ ಒಂದು ಸಾಧ್ಯತೆ ಇದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪೇಪರ್ ವಿವರ. ಪೇಪರ್ ಯಾವ ರೀತಿ ಅಂದರೆ ನಮ್ಮ ಕರ್ನಾಟಕ ಮಾದರಿಯಲ್ಲಿರುವಂತೆ 1ರಿಂದ 5 ಅಂದರೆ 1ರಿಂದ 5 ಇದು ಡಿ.ಎಡ್ ಪ್ಲಸ್ PUC. ಇದು ಕೂಡ ಅದೇ ರೀತಿಯಾಗಿ ಇಲ್ಲಿ ಯಾವ ಅಂದರೆ ಇಲ್ಲಿ ಪೇಪರ್ 1ನಲ್ಲಿ ಕನ್ನಡ 30 ಅಂಕಗಳು. ನಮ್ಮ ಕರ್ನಾಟಕ TETಗೆ ಸಂಬಂಧಿಸಿದಂತೆ ಈ ಕನ್ನಡ ಇಲ್ಲಿಗಿಂತ ಈಸಿಯಾಗಿರುತ್ತೆ. ನಮ್ಮ ಕರ್ನಾಟಕದಂತೆ ಇಲ್ಲಿ 30 ಅಂಕಗಳಿಗೆ ಹೆಚ್ಚು ಕಡಿಮೆ ಅಂದರೆ ಒಂದು 20 ಅಂಕಗಳು ಸರಳವಾಗಿ ತೆಗಿಬಹುದು. 20ರಿಂದ 25 ಅಂಕಗಳು ಇಲ್ಲಿ ಕನ್ನಡ. ಇದು ಆಮೇಲೆ ಪೇಪರ್ 2 ಅಂದರೆ ಇದು GPSTR. ಇದು 6ರಿಂದ 8. ಇಲ್ಲಿ ಮಾಧ್ಯಮ ಒಂದೇ ಇಂಗ್ಲಿಷ್ ಅಥವಾ ಹಿಂದಿ ಇರ್ತವೆ. ಮಿಕ್ಕಿದ್ದೆಲ್ಲವೂ ಕೂಡ ಸೇಮ್ 30 ಅಂಕಗಳಿಗೆ ಕನ್ನಡ, 30 ಅಂಕಗಳಿಗೆ ಇಂಗ್ಲಿಷ್, 30 ಅಂಕಗಳಿಗೆ ಮನೋವಿಜ್ಞಾನ, ಆಮೇಲೆ 60 ಅಂಕಗಳಿಗೆ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಾಗಿದ್ದರೆ ವಿಜ್ಞಾನ, ಗಣಿತ. ಕಲಾ ವಿಭಾಗದ ಅಭ್ಯರ್ಥಿಗಳಾಗಿದ್ದರೆ 60 ಅಂಕಗಳಿಗೆ ಸಮಾಜ ವಿಜ್ಞಾನ. ಈ ರೀತಿಯಾಗಿ 150 ಅಂಕಗಳಿಗೆ ಇದು ಕೂಡ ನಮ್ಮ ಕರ್ನಾಟಕ TET ಮಾದರಿಯಲ್ಲಿಯೇ ನಡೆಯುವಂಥ ಒಂದು ಪರೀಕ್ಷೆ. ಆಮೇಲೆ ಮುಖ್ಯ ವಿಷಯಗಳು ಅಂದ್ರೆ CDP
CDP ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ. ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಅಂದರೆ ಮನೋವಿಜ್ಞಾನ. ಇದು ಮಕ್ಕಳ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ. ಇಲ್ಲಿ 30 ಅಂಕಗಳು. ಯಾವುದೇ ರೀತಿ ಗೊಂದಲ ಬೇಡ. ಇಲ್ಲಿ ಯಾವುದೇ ರೀತಿ ಇಂಡೈರೆಕ್ಟ್ ಕ್ವಶನ್ ಇರೋದಿಲ್ಲ. ಈ ಸೈಕಾಲಜಿಯಲ್ಲಿ ಏನಿದ್ರು ಡೈರೆಕ್ಟ್ ಕ್ವಶನ್ ಮಾಡ್ತಾವೆ. ಡೈರೆಕ್ಟ್ ಕ್ವಶನ್ ನಿಮಗೆ ಇಲ್ಲಿ 30 ಅಂಕಗಳು ಕೂಡ ತೆಗಿಲಿಕ್ಕೆ ಸಾಧ್ಯ ಆಗ್ತವೆ. ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಇದೆ. ಒಂದು ಯೂಟ್ಯೂಬ್ ಚಾನಲ್ ಯಾವುದಂದ್ರೆ ಹಿಮಾನ್ಸಿ ಸಿಂಗ್ ಅಂತ. ಹಿಮಾನ್ಸಿ ಸಿಂಗ್ ಇದು ಲೆಟ್ಸ್ ಲರ್ನ್. ಇಲ್ಲಿ 4 ಗಂಟೆಗಳ ಒಂದು ಮ್ಯಾರಥಾನ್ ಇದೆ. ಇಲ್ಲಿ ಈ ಮ್ಯಾರಥಾನ್ ಅನ್ನು ಸಂಪೂರ್ಣವಾಗಿ ನೋಡಿದ್ದೆ ಆದ್ರೆ ಇಲ್ಲಿ 30ಕ್ಕೆ ಹೆಚ್ಚು ಕಡಿಮೆ ಅಂದ್ರೆ 25 ಅಂಕಗಳು ತೆಗಿಬಹುದು. ಇಲ್ಲಿ ಸರಿಯಾಗಿ ಒಂದು ಸ್ವಲ್ಪ ಮತ್ತೇನೋ ಇಂಗ್ಲಿಷ್ ಅಥವಾ ಹಿಂದಿ ಬರಬೇಕು. ಹಿಂದಿ ಬಂದಿದ್ದೆ ಆದ್ರೆ ಇಲ್ಲಿ CDP ಒಳಗಡೆ ನೀವು ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೆ 30 ಅಂಕಗಳಿಗೆ 25 ಅಂಕಗಳನ್ನು ಸರಳವಾಗಿ ತೆಗಿಬಹುದು. ಯಾಕಂದ್ರೆ ನಮ್ಮ ಕರ್ನಾಟಕ TETಗಿಂತ ಒಂದು 10 ಪಟ್ಟು ಈಸಿ ಇರ್ತದೆ. ಇಲ್ಲಿ ಈ ಸೈಕಾಲಜಿ ಸಬ್ಜೆಕ್ಟ್ ಬಹಳ ಈಸಿ ಇರ್ತದೆ. ಇಲ್ಲಿ ಭಾಷೆ 1 ಭಾಷೆ 2 ಇದೇನಂದ್ರೆ ಭಾಷೆ 1 ಭಾಷೆ 2 ಅಂದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಲ್ಯಾಂಗ್ವೇಜ್ ನೋಡ್ರೆ ಲ್ಯಾಂಗ್ವೇಜ್ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದನೇ ಲ್ಯಾಂಗ್ವೇಜ್ ಕನ್ನಡವೇ ಆಗಿರುತ್ತೆ. ಒಂದನೇ ಲ್ಯಾಂಗ್ವೇಜ್. ಎರಡನೇ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುತ್ತೆ. ಒಂದನೇ ಲ್ಯಾಂಗ್ವೇಜು ಕನ್ನಡ ಇತ್ತಂದ್ರೆ ಎರಡನೇ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುತ್ತೆ. ಇಲ್ಲಿನೂ ಕೂಡ ಕನ್ನಡದಲ್ಲಿ ಗ್ರಾಮರ್ ಆಗಿರ್ಬೋದು, ಬೋಧನಾ ಪದ್ಧತಿ ಆಗಿರ್ಬೋದು, ಬೋಧನಾ ಪದ್ಧತಿ ಆಗಿರ್ಬೋದು. ಇವೆರಡು ಕನ್ನಡದಲ್ಲಿ ಈ ಅಂಕಗಳಿಗೆ ಇಲ್ಲಿ ಕ್ವಶನ್ ಕೇಳುವಂತ ಒಂದು ಸಾಧ್ಯತೆ ಇರುತ್ತೆ. ಸಂಧಿ ಸಮಾಸಗಳಾಗಿರ್ಬೋದು, ಇವುಗಳ ಮೇಲೆ ಒಂದು ಫೋಕಸ್ ಮಾಡ್ಕೆ ಓದಬೇಕಿದೆ. ಈ ಕನ್ನಡ ನಮ್ಮ KRTETಗೆ ಕಂಪೇರ್ ಮಾಡಿದ್ರೆ ಈ ಕನ್ನಡ ಸರಳವಾಗಿ ಇರ್ತವೆ. ಆದರೆ ಸ್ವಲ್ಪ ಟೈಮ್ ತಗೊಂಡು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಅದೇ ರೀತಿಯಾಗಿ ಇಂಗ್ಲಿಷ್ ಕೂಡ ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಒಂದು 15 ಅಂಕಗಳಿದ್ರೆ ಪೆಡಗಾಗಿ ಅದೇನು ಬೋಧನಾ ಪದ್ಧತಿಗೆ ಸಂಬಂಧಿಸಿದಂತೆ 15 ಅಂಕಗಳು ಇರ್ತವೆ. 15 ಅಂಕಗಳು. ಇಲ್ಲಿ ಭಾಷೆ 1 ಭಾಷೆ 2 ಆಯ್ತಾ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡವೇ ಇರ್ತದೆ. ಇಲ್ಲಿ ಒಂದನೇ ಭಾಷೆ ಕನ್ನಡ ಇರ್ತದೆ. ಎರಡನೇ ಭಾಷೆ ಇಂಗ್ಲಿಷ್ ತಗೋಬಹುದು. ಇಲ್ಲಾಂದ್ರೆ ಹಿಂದಿ ತಗೋಬಹುದು. ಯಾರಿಗೆಲ್ಲ ಹಿಂದಿ ಈಜಿ ಇರ್ತ ಅವರು ಹಿಂದಿ ತಗೋಬಹುದು. ಹಿಂದಿ ತಗೊಂಡು ಇಲ್ಲಿ ಭಾಷೆಯನ್ನ ಬದಲಾವಣೆಯನ್ನು ಮಾಡಿಕೊಂಡು ಇಲ್ಲಿ ಅಟೆಂಡ್ ಮಾಡುವಂತ ಒಂದು ಕೆಲಸ ಮಾಡಬೇಕು. ಆಮೇಲೆ ಗಣಿತ ಅಥವಾ EVS. ಗಣಿತ ಯಾರಿಗೆ 6 to 8. ಇಲ್ಲಿ 1 to 5th ಅಭ್ಯರ್ಥಿಗಳಿಗೆ, 1 ರಿಂದ 5ನೇ ತರಗತಿ ಅಭ್ಯರ್ಥಿಗಳಿಗೆ ಗಣಿತ ಅದರ ಜೊತೆಗೆ EVS ಇರುತ್ತೆ. ಗಣಿತ ಅದರ ಜೊತೆಗೆ ಪರಿಸರ ವಿಜ್ಞಾನ. ಇದು ಯಾರಿಗೆ 1 ರಿಂದ 5ನೇ ತರಗತಿ ಅಭ್ಯರ್ಥಿಗಳಿಗೆ. ಇಲ್ಲಿ ಯಾಕಂದ್ರೆ ನಮ್ಮಲ್ಲಿ ಈಗ ತುರ್ತಾಗಿ ನೇಮಕಾತಿ ಆಗುತ್ತಿರುವುದು ಯಾವುದಂದ್ರೆ PSTR ಮಾರ್ಚ್ ಅಥವಾ ಫೆಬ್ರವರಿ ಎಂಡ್ನಲ್ಲಿ ನೇಮಕಾತಿ ಆಗುವ ಒಂದು ಸಾಧ್ಯತೆ ಇದೆ. ಅದರ ಸಲುವಾಗಿ 1 ರಿಂದ 5ನೇ ತರಗತಿ ಯಾರು ಒಂದು ಆಕಾಂಕ್ಷಿಗಳಿದ್ದೀರಿ ಇಲ್ಲಿ ಪರಿಸರ ವಿಜ್ಞಾನ ಮತ್ತು ಗಣಿತ ಅಲ್ಲಕ್ಕಿನ ಇಂಗ್ಲಿಷ್ ಬರಬೇಕಷ್ಟೇ. ಇಂಗ್ಲಿಷ್ ಅಥವಾ ಹಿಂದಿ
ಹಿಂದಿ. ಅರ್ಥೈಸ್ಕೊಳ್ಳೋಕೆ ಬಂದ್ರೆ ಇಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಆಗಲ್ಲ. ಇಲ್ಲಿ ಬಹಳ ಈಸಿ ಕ್ವಶನ್ ಇರ್ತಾವೆ. ಈಸಿ ಕ್ವಶನ್ ಅಂದ್ರೇನು? ಪ್ಲೇಸ್ ವ್ಯಾಲ್ಯೂ, ಆಮೇಲೆ ಪೇಸ್ ವ್ಯಾಲ್ಯೂ, ಆಮೇಲೆ ಸ್ಥಾನ ಬೆಲೆ ಆಗಿರ್ಬೋದು, ಅದರದ ಸ್ಥಾನ ಬೆಲೆಗಳು, ಸಂಖ್ಯಾ ಪದ್ಧತಿ ಏನಿಲ್ಲ 6, 7, 8 ಈ ಗಣಿತ ಬುಕ್ಕದಲ್ಲಿವೆ. ಇಲ್ಲಿ 1 to 5 1ರಿಂದ 5ನೇ ತರಗತಿಯ ಪುಸ್ತಕಗಳಿಂದ 1ರಿಂದ 5ನೇ ತರಗತಿ ಯಾರು ಟೀಚರ್ ಆಗ್ಬೇಕಂದ್ರೆ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಇವರಿಗೂ ಕೂಡ ಏನಂದ್ರೆ ಒಂದು ಬೆಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಮ್ಯಾಥ್ಸ್ ವಿತ್ ಉದಯ್ ಸರ್. ಇವರು ಸಂಪೂರ್ಣವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದಾರೆ ಈ ಯೂಟ್ಯೂಬ್ ಚಾನಲಲ್ಲಿ. ನೋಡ್ರಿ, ಯಾರಿಗೆ ಗಣಿತ ನೋಡುವ ಆಸಕ್ತಿ ಇದ್ದವರು ಇಲ್ಲಿ ನೋಡಬಹುದು. ಇಲ್ಲಿನೂ ಕೂಡ 15 ಅಂಕಗಳು ಬೋಧನಾ ಪದ್ಧತಿಯನ್ನೇ ಅನುಸರಿಸುತ್ತಾವೆ. ಬೋಧನಾ ಪದ್ಧತಿ ಅನುಸರಿಸಿ ಬಂದಿರ್ತಾವೆ. 15 ಅಂಕಗಳು. ಅಲ್ಲೇ CDP ಅನ್ನು ನೋಡ್ರೆ, ಈ CDP ಕ್ಲಾರಿಟಿ ಯಾವ ರೀತಿ ಅಂದ್ರೆ, ಇಲ್ಲಿ ಕೆಲವೊಂದು ವಿಜ್ಞಾನಿಗಳು ಬರ್ತಾರೆ. ಅಲ್ಲಿ ನಮ್ಮ ಸೈಕಾಲಜಿ ಎಲ್ಲಕ್ಕಿಂತ ಥ್ರೂಔಟ್ ಇಂಡಿಯಾ ಎಲ್ಲ ಕಡೆ ಒಂದೇ ಇರ್ತದೆ. ಅಲ್ಲಿ ಯಾವ ವಿಜ್ಞಾನಿಗಳು ಬರ್ತಾರೆ, ಇಲ್ಲಿ ಅವ್ರು ಬರ್ತಾರೆ. ಇಲ್ಲಿ ಪಿಯಾಜೆ ಆಗಿರ್ಬೋದು, ಕೋಲ್ಬರ್ಗ್, ಆಮೇಲೆ ಪಿಯಾಜೆ, ಕೋಲ್ಬರ್ಗ್, ಕೊಹ್ಲರ್, ಆಮೇಲೆ ವೈಗಾಸ್ಕಿ ಇವರ ಅಂಕಗಳ ಮೇಲೆ ಎಲ್ಲ ಇಲ್ಲಿ ನಮ್ಮ TET ಒಳಗೆ ಸರಿಯಾಗಿ ಇಲ್ಲಿ ಅಂಕಗಳು ಡಿವೈಡ್ ಆಗ್ತಾವಿಲ್ಲೋ ಗೊತ್ತಿಲ್ಲ. ಆದರೆ ಈ CTETಯಲ್ಲಿ ಕಂಪಲ್ಸರಿ ಎಲ್ಲ ವಿಜ್ಞಾನಿಗಳ ಮೇಲೆ ಒಂದೊಂದರಂತೆ ಅಂಕಗಳು ಬರ್ತಾವೆ. ಒಂದೊಂದು ಅಂಕಗಳು. ಆಮೇಲೆ ಭಾಳ ಈಸಿಯಾಗಿರ್ತಾವೆ ಇಲ್ಲಿ. ಆಮೇಲೆ ಭಾಳ ಸಾಮಾನ್ಯ ಜ್ಞಾನಕ್ಕೆ ಅನುಗುಣವಾಗಿ ಇಲ್ಲಿ ಉತ್ತರಿಸಬಹುದು. ಅದಕ್ಕೆ ಸ್ವಲ್ಪ ಸರಿಯಾಗಿ ಇಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕಿಲ್ಲ. ಅದರ ಸಲುವಾಗಿ ಇದಕ್ಕೆ ಹಿಮಾಂಶಿ ಸಿಂಗ್ ಅವ್ರನ್ನ ಲೆಟ್ಸ್ ಲರ್ನ್ ಈ ಯೂಟ್ಯೂಬ್ ಚಾನಲ್ನಲ್ಲಿ ಒಳ್ಳೆಯ ಒಂದು ಅವಕಾಶ. ಈ ಸದ್ದ ಕರೆಕ್ಟಾಗಿ ಇವತ್ತಿಂದ ಒಂದು 3 ದಿನಗಳ ಒಳಗೆ ಪ್ರಿಪ್ರೇಷನ್ ಮಾಡಿದ್ರು ಕೂಡ ಇಲ್ಲಿ ಅವ್ರದ್ದು CDP ಒಂದು ಮ್ಯಾರಥಾನ್ ನೋಡಿದ್ರೆ ಅದರಲ್ಲಿ 15 ಅಂಕಗಳು ಏನು ಬರ್ತಾವಲ್ಲ ಬೋಧನಾ ಪದ್ಧತಿ ಅವುಗಳನ್ನು ಕೂಡ ಇಲ್ಲಿ ಕವರ್ ಮಾಡಬಹುದು. ಆ ಬೋಧನಾ ಪದ್ಧತಿ ಕೂಡ ಕವರ್ ಮಾಡಬಹುದು. ಅದರ ಸಲುವಾಗಿ ಕರೆಕ್ಟಾಗಿ ನೋಡಬೇಕು. ಇನ್ನೊಂದು ಮೇನ್ ಏನಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಅವೈಲೇಬಲ್ ಇದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಇದ್ರೆ ಅವೈಲೇಬಲ್ ಇದ್ರೆ ನೋಡ್ಕೋಬೇಕು. ಅಲ್ಲಿ ಏನಂದ್ರೆ ಪ್ರತಿ ಬಾರಿ ಗಣಿತದಲ್ಲಿ 5ರಿಂದ 10 ಕ್ವಶನ್ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಇರ್ತಾವೆ. ಹಳೆಯ ಪ್ರಶ್ನೆಗಳೇ ಬಂದಿರ್ತಾವೆ. ಆಮೇಲೆ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಕೂಡ 5ರಿಂದ 10 ಕ್ವಶನ್ ರಿಪೀಟ್ ಆಗಿರ್ತಾವೆ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ 2 ಪ್ರಶ್ನೆ ಪತ್ರಿಕೆಗಳು ಸಾಕು. 2 ಪ್ರಶ್ನೆ ಪತ್ರಿಕೆ ನಿಮ್ಗೆ ಯಾರಿಗೆಲ್ಲ ಬಿಡಿಸೋಕ್ಕಾಗಲ್ಲ, ಡೈರೆಕ್ಟಾಗಿ ಕೀ ಆನ್ಸರ್ ಡೌನ್ಲೋಡ್ ಮಾಡಿಕೊಂಡು ಓದಬೇಕಷ್ಟೆ. ಇದರಲ್ಲಿ ಮೇಜರ್ ಆಗಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು 3ರಿಂದ 4 ಪ್ರಶ್ನೆ ಪತ್ರಿಕೆಗಳನ್ನು ಏನಾದರೂ ಅಧ್ಯಯನ ಮಾಡಿದರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಯಾಕಂದರೆ ಸುಮಾರು ಬಾರಿ
ಸುಮಾರು ಬಾರಿ ಕ್ವಶನ್ ರಿಪೀಟ್ ಆಗಿದಾವೆ. ಹಳೆಯ ಪ್ರಶ್ನೆ ಪತ್ರಿಕೆ ಕ್ವಶನ್ ಅನ್ನೇ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಏನಾದ್ರೆ ನೀವು 4ರಿಂದ 5 ಕ್ವಶನ್ ಪೇಪರ್ ಏನಾದ್ರು ರೆಫರ್ ಮಾಡಿದ್ದೆ ಆದ್ರೆ ಇಲ್ಲಿ CDP ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿಯಲ್ಲಿ 30ಕ್ಕೆ ಹೆಚ್ಚು ಕಡಿಮೆ ಆದ್ರೂ 25 ಅಂಕಗಳು ರಿಪೀಟ್ ಆಗುವ ಚಾನ್ಸಸ್ ಇರುತ್ತೆ. ಆ ಮ್ಯಾರಥಾನ್ ನೋಡಿದ್ರೆ ಅಂದ್ರೆ ಇಲ್ಲಿದೆಯಲ್ಲ, ಇಲ್ಲಿದೆ ಲೆಟ್ಸ್ ಲರ್ನ್ ಅಂತೇಳಿ ಬರೀ ನೋಡ್ರಿ. ಇದು ಇಲ್ಲಿ ನೋಡ್ರಿ, ಕೆಳಗಡೆ ಬಿಡ್ತೀನಿ. ಯಾವ್ದಂದ್ರೆ ಯೂಟ್ಯೂಬ್ ಚಾನಲ್ ಹೆಸರು ನೋಡ್ರಿ, ಲೆಟ್ಸ್ ಲರ್ನ್ ಬೈ ಹಿಮಾಂಶಿ ಸಿಂಗ್. ಬರೀ ಹಿಮಾಂಶಿ ಸಿಂಗ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅವ್ರದ್ದು ಮ್ಯಾರಥಾನ್ ಬರ್ತಾವ. ಒಂದು 4 ಅವರ್ ಮ್ಯಾರಥಾನ್ ಇದೆ. ಈ 4 ಅವರ್ ಮ್ಯಾರಥಾನ್ ನೋಡಿದ್ರೆ 30 ಅಂಕಗಳು CDP ಪ್ಲಸ್ ಬೋಧನಾ ಪದ್ಧತಿ ಅದು ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ಬೋಧನಾ ಪದ್ಧತಿ ಆಗಿರ್ಬೋದು, ಗಣಿತ ಬೋಧನಾ ಪದ್ಧತಿ ಆಗಿರ್ಬೋದು, ಅಥವಾ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಎಲ್ಲಾ ಬೋಧನಾ ಪದ್ಧತಿಗಳಿಗೂ ಕೂಡ ಈ CDP ಅನ್ನು ಕರೆಕ್ಟಾಗಿ ಕಂಪ್ಲೀಟ್ ಆಗಿ ಮ್ಯಾರಥಾನ್ ನೋಡಿದ್ದೆ ಆದ್ರೆ ಅಲ್ಲಿನೂ ಕೂಡ ಹೆಲ್ಪ್ ಆಗ್ತಾವ. ಆಮೇಲೆ ಭಾಷಾ ತಯಾರಿ ಹೆಂಗಿರ್ಬೇಕಂದ್ರೆ ಗ್ರಾಮರ್, ನಮ್ಮ ಕನ್ನಡ ಗ್ರಾಮರ್ ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮ ಕನ್ನಡ ಗ್ರಾಮರ್ ಕರ್ನಾಟಕ TET ಈಸಿ ಆಗಿರ್ತದೆ. ಇಲ್ಲಿ 30 ಅಂಕಗಳಿಗೆ ಹೆಚ್ಚು ಕಡಿಮೆ ಅಂದ್ರೆ ನೀವು 25 ಅಂಕಗಳನ್ನು ಆರಾಮಾಗಿ ತೆಗಿಬಹುದು ಕನ್ನಡದಲ್ಲಿ. ಆ CDP ಮ್ಯಾರಥಾನ್ ನೋಡಿದ್ರೆ ಅಲ್ಲಿನೂ 30 ಅಂಕಗಳಿಗೆ 20 ಅಂಕಗಳನ್ನು ತೆಗಿಬಹುದು. ಮತ್ತೆ ಇಂಗ್ಲಿಷ್ ಹಿಂದಿ ಭಾಷಾ ಮಾಧ್ಯಮದಲ್ಲಿ ಇರ್ತಾವ. ಇಂಗ್ಲಿಷ್ ಹಿಂದಿ ಯಾರಿಗೆಲ್ಲ ಈಸಿ ಅದ ಆರಾಮಾಗಿ 20 ಸೈಕಾಲಜಿ ತೆಗಿಬಹುದು, 25 ಕನ್ನಡ ತೆಗಿಬಹುದು. ಇಲ್ಲಿ ಪ್ರಾಕ್ಟೀಸ್ ಇರ್ಬೇಕಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಒಂದು ವೇಳೆ ಯಾರೆಲ್ಲ TET ಆಗಿಲ್ಲ, ಇದೊಂದ್ಸಾರಿ ಶಿಕ್ಷಕರಾಗಲೇಬೇಕು, ಒಂದು ವೇಳೆ ಈ ಮಾರ್ಚ್ ಫೆಬ್ರವರಿ ಒಳಗೆ ನೋಟಿಫಿಕೇಶನ್ ಆಯ್ತಂದ್ರೆ ಅವಾಗ ನಮ್ಗೆ ಈ TET ಸೆಂಟ್ರಲ್ TET ಪಾಸ್ ಆಗಿದ್ದೆ ಆದ್ರೆ ಶಿಕ್ಷಕರಾಗಲು ಒಂದು ಅರ್ಹತೆ ಅಥವಾ ಅವಕಾಶ ಒದಗಿ ಬರ್ತದೆ. ಈಗ 1ರಿಂದ 5 PSTR ಪಕ್ಕ ನೋಟಿಫಿಕೇಶನ್ ಆಗ್ತದೆ. ಯಾವಾಗ ಅಂದ್ರೆ ಮಾರ್ಚ್ ಅಥವಾ ಫೆಬ್ರವರಿ ಎಂಡಲ್ಲಿ ಆಗ್ಬೋದು. ಈ ಕೋರ್ಟ್ ಕೇಸ್ ಇಲ್ಲಾಂದ್ರೆ ಕೋರ್ಟ್ ಕೇಸ್ ಮುಗಿದ ಮೇಲೆ ಆಗ್ಬೋದು ಅಷ್ಟೇ, ಡಿಲೇ ಆದ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಆಧಾರಿತವಾಗಿ ಮಾಡಿದ್ದೆ ಆದ್ರೆ ಈ CTET ಇಂದ ಏನು ಅನುಕೂಲಗಳೇನದ ನೋಡ್ರಿ. CTETಯ ಅನುಕೂಲಗಳು CTET ನೋಡ್ರಿ, ಇಲ್ಲಿ OBC ಅಭ್ಯರ್ಥಿಗಳು 82 ಅಂಕಗಳು ತಗೊಂಡು ಕೂಡ ಇಲ್ಲಿ ಎಲಿಜಿಬಿಲಿಟಿ ಕೊಡ್ತಾರೆ. ಇದು ಯಾವುದಕ್ಕೆಲ್ಲ ಎಲಿಜಿಬಲ್ ಅಂದ್ರೆ KVS ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ಆಮೇಲೆ NVS, ಆಮೇಲೆ EMRS ಏಕಲವ್ಯ ಮಾದರಿ ಗ್ರಾಮೀಣ ಶಾಲೆಗಳು, ಇವೆಲ್ಲ ಕಡೆ ಕೂಡ OBC ಅಭ್ಯರ್ಥಿಗಳಿಗೆ 83ಕ್ಕೆ ಎಲಿಜಿಬಿಲಿಟಿಯನ್ನು ಕೊಡ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ನಮ್ಮ ಕರ್ನಾಟಕದಲ್ಲಿ ಆದ್ರೆ CTET ಯಲ್ಲೂ ಕೂಡ 90 ಅಂಕಗಳು ತೆಗಿಬೇಕು. ಆದ್ರೆ ನಿಮಗೆ 83 ಅಂಕಗಳಿಗೆ ಇಲ್ಲಿ ಎಲಿಜಿಬಿಲಿಟಿ ಕೊಡುವಂತ ಒಂದು ಸಾಧ್ಯತೆ ಇರ್ತದೆ. ಇಲ್ಲಿ CTET ನೀವು ಈ CTET 82 ಅಂಕಗಳು ತೆಗೆದಿದ್ದೆ ಆದ್ರೆ KVS ಆಗಿರ್ಬೋದು, NVS ಆಗಿರ್ಬೋದು, EMRS ಆಗಿರ್ಬೋದು, ಇವೆಲ್ಲ ಇಲ್ಲಿ ಕನ್ನಡ ಶಿಕ್ಷಕರ ನೇಮಕಾತಿ ಮಾಡ್ತಾರ. ಲಾಸ್ಟ್ ಟೈಮ್ 12 ಶಿಕ್ಷಕರ ನೇಮಕಾತಿ ಮಾಡಿದಾಗ 12 ಶಿಕ್ಷಕರು ಕೂಡ ಸಿಕ್ಕಿಲ್ಲ. CTET ಪಾಸ್ ಆದವರು 12 ಶಿಕ್ಷಕರು ಕೂಡ ಸಿಕ್ಕಿಲ್ಲ. ಇವು ಕರ್ನಾಟಕದಲ್ಲಿ ಕೂಡ ಈ ಶಾಲೆಗಳು ಅವೈಲೇಬಲ್ ಅದಾವ. ಕರ್ನಾಟಕದಲ್ಲಿ ಕೂಡ ಈ EMRS ಶಾಲೆಗಳು ಅವೈಲೇಬಲ್ ಅದಾವ. ಅದ್ರ ಸಲುವಾಗಿ ಇಲ್ಲಿ ಈ ರೀತಿಯಾಗಿ ಒಂದು CTET ಪಾಸ್ ಆಗೋದ್ರಿಂದ ಅನುಕೂಲ ಆಗ್ತಾವ. ಆಮೇಲೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷಾ ಸಾಮರ್ಥ್ಯ ನಿಮ್ಮಲ್ಲಿ ಇದ್ರೆ ಆರಾಮಾಗಿ ಇಲ್ಲಿ 95 ಅಂಕಗಳನ್ನು ಆರಾಮಾಗಿ ತೆಗಿಬಹುದು. ಇಲ್ಲಿ 150ಕ್ಕೆ 90 ಅಂಕಗಳನ್ನು ಆರಾಮಾಗಿ ತೆಗಿಬಹುದು. ಕೊನೆಯದಾಗಿ ಗಣಿತ ನೋಡ್ರಿ. ಗಣಿತ ಯಾವ ಒಂದು ಚಾಪ್ಟರ್ಗಳನ್ನು
ಫೋಕಸ್ ಮಾಡ್ಬೇಕಂದ್ರೆ ಈ ಸಂದರ್ಭದಲ್ಲಿ ಯಾವ ಒಂದು ಚಾಪ್ಟರ್ಗಳು ಮಾಡ್ಬೇಕಂದ್ರೆ ಸಂಖ್ಯಾ ಪದ್ಧತಿ ಆಗಿರ್ಬೋದು, ಆಮೇಲೆ ಸಂಖ್ಯಾ ಪದ್ಧತಿ ಮೇಲೆ ಮಾಡಿರ್ಬೋದು, ಆಮೇಲೆ ಬೀಜಗಣಿತದಲ್ಲಿ ಇಲ್ಲಿ ಈಗ ಬೀಜಗಣಿತದಲ್ಲಿ ಒಂದು ಇಕ್ವೇಶನ್ಗಳು ಬರ್ತಿರ್ತಾವ. ಇಕ್ವೇಶನ್ಸ್ ಮೇಲೆ ಕ್ವಶನ್ ಕೇಳ್ತಾರ. ಆಮೇಲೆ ಇಲ್ಲೊಂದು ಕೆಲವೊಂದು ಕ್ವಶನ್ಗಳಲ್ಲಿ ಪಿಕ್ಸ್ ಇರ್ತಾವ. ಅಲ್ಲಿ ಪಿಕ್ಸ್ ಕ್ವಶನ್ ಅಂದ್ರೆ ಸಂಖ್ಯಾ ಪದ್ಧತಿ ಮೇಲೆ ಒಂದು ಗುಣಾಕಾರ ಮಾಡೋದಾಗಿರ್ಬೋದು, ಗುಣಾಕಾರ ಭಾಗಾಕಾರ ಭಾಳ ಈಜಿ ಕ್ವಶನ್ ಕೇಳ್ತಾರೆ. ಇಲ್ಲಿ 1 to 5th ಇರ್ತಲ್ಲ, 1 to 5th ಇರೋದ್ರಿಂದ ಇದು ಎಲಿಮೆಂಟರಿ ಇರ್ತಲ್ಲ, ಎಲಿಮೆಂಟರಿ ಎಜುಕೇಶನ್ ಇರ್ತಲ್ಲ, ಅದ್ರ ಸಲುವಾಗಿ ಇಲ್ಲಿ 6ನೇತೆ 7ನೇತೆ 8ನೇ ಇಷ್ಟು ಬುಕ್ನಲ್ಲಿ ಮಾಡೋದು ಕೂಡ ಇಲ್ಲಿ 30 ಅಂಕಗಳಿಗೆ ಒಂದು 20 ಅಂಕಗಳ ಗಣಿತ ಬಂದಿದೆ ಅಂದ್ರೆ ಆರಾಮಾಗಿ ಒಂದು 15 ಅಂಕಗಳನ್ನು ಇಲ್ಲಿ ಬಿಡಿಸುವಂತ ಒಂದು ಸಾಧ್ಯತೆ ಇರುತ್ತೆ. ರೇಖಾಗಣಿತ ಅಂತ ಕೋನಗಳ ಮೇಲೆ ಕ್ವಶನ್ ಇರ್ತಾವ. ಕೋನಗಳ ಮೇಲೆ ಹೆಚ್ಚಿನ ಕ್ವಶನ್ಗಳಲ್ಲಿ ಇರ್ತಾವ. ಆಮೇಲೆ ಮೆನ್ಸುರೇಷನ್ ಅಂದ್ರೆ ಕ್ಷೇತ್ರಗಣಿತ ಬರೀ ಇಲ್ಲಿ ಏನಿಲ್ಲ. ಕ್ಷೇತ್ರಗಣಿತ ಒಂದು, ಈ ಕೋನಗಳ ಅಧ್ಯಯನ ಒಂದು, ಆಮೇಲೆ ತ್ರಿಭುಜಗಳು ಇವೇನು ಗಣಿತ ಕ್ವಶನ್ ಇಂಗ್ಲೀಷ್ನಾಗಿದ್ರು ಅಷ್ಟೇ, ಕನ್ನಡದಲ್ಲಿದ್ರು ಅಷ್ಟೇ, ಆರಾಮಾಗಿ ನೀವು ಏನ್ ಕೇಳಿರ್ತಾರೋ ಅದಕ್ಕೆ ಆನ್ಸರ್ ಮಾಡುವಂತ ಒಂದು ಸಾಧ್ಯತೆ ಆಗಿರ್ಬೋದು. ಆಮೇಲೆ ಇಲ್ಲಿ ಜಾಸ್ತಿ ಏನ್ ಮಾಡ್ತಾರೆ, ಇಲ್ಲಿ ಘಾತಾಂಕಗಳ ಮೇಲೆ ಜಾಸ್ತಿ ಕ್ವಶನ್ ಇರ್ತವೆ. ಘಾತಾಂಕಗಳ ನಿಯಮಗಳು ಇಲ್ಲಿ a⁻m ಇತ್ತಂದ್ರೆ a⁻m+n, ಆಮೇಲೆ a⁻m/a⁻n, ಈ ರೀತಿ ಇದ್ದಾಗ a⁻m-n, ಈ ರೀತಿಯಾಗಿ ಇವು ಘಾತಾಂಕಗಳ ನಿಯಮ ಮೇಲಿನ ಒಂದು ಪ್ರಶ್ನೆಗಳ ಮೇಲೆ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಅಲ್ಲಕ್ಕೇನೋ ಇಲ್ಲಿನೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಕ್ಕೇನೋ 2025ರಲ್ಲಿ ಒಂದು ಕ್ವಶನ್ ನಡೆದ, 2024ರಲ್ಲಿ 25ರಲ್ಲಿ ಯಾವುದೇ ರೀತಿ ನಡೆದಿಲ್ಲ. 24, 23 2023 ಇವೆರಡೇ ಪ್ರಶ್ನೆ ಪತ್ರಿಕೆಗಳು ಮಾಡಿದ್ರೆ ನೀವು ಆರಾಮಾಗಿ 30ಕ್ಕೆ ಒಂದು 20 ಅಂಕಗಳು ಕೇಳಿದ್ರೆ ಅಂದ್ರೆ 15 ಅಂಕಗಳನ್ನು ಆರಾಮಾಗಿ ತೆಗಿಬಹುದು. ಆಮೇಲೆ ಬೋಧನಾ ಪದ್ಧತಿಯೊಳಗೆ ನೀವು 15 ಅಂಕಗಳು 15 ಅಥವಾ 10 ಅಂಕಗಳು ಬಂದಿದ್ವು ಅಂದ್ರೆ ಆರಾಮಾಗಿ ನೀವು 6ರಿಂದ 7 ಅಂಕಗಳನ್ನು ಆ CDP ಕ್ಲಾಸ್ ನೋಡಿದ್ದೆ ಆದರೆ ಆರಾಮಾಗಿ ಮಾಡ್ಬೋದು. ಅಲ್ಲಿನೂ ಕೂಡ ಬೋಧನಾ ಪದ್ಧತಿ ಬೇರೆ ಕ್ಲಾಸ್ಗಳಿದಾವೆ. ಬೋಧನಾ ಪದ್ಧತಿ ಟೀಚಿಂಗ್ ಪೆಡಗಾಗಿ ಅಂತೇಳಿ ಆ ಕ್ಲಾಸ್ಗಳು ಕೂಡ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಅದಾವ. ಅವುಗಳನ್ನು ಕೂಡ ಒಂದು 2ರಿಂದ 3 ದಿನ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಆರಾಮಾಗಿ ನೀವು SC/ST ಇದ್ರೆ ಅಂದ್ರೆ 83 ಅಂಕಗಳು ತೆಗಿಬಹುದು. OBC ಅವರು ಸ್ವಲ್ಪ ಎಫರ್ಟ್ ಹಾಕಿ ಕರೆಕ್ಟ್ ಆಗಿ ಇಂಗ್ಲಿಷ್ ಅಥವಾ ಹಿಂದಿ ಭಾಷಾ ಸಾಮರ್ಥ್ಯದ ಮೇಲೆ ಹಿಡಿತಾ ಇತ್ತಂದ್ರೆ ನೀವು ಕೂಡ ಆರಾಮ 95 ಅಂಕಗಳನ್ನು ತೆಗಿಬಹುದು. 95 ಅಂಕಗಳು ತೆಗಿಲಕ್ಕ ಸಾಧ್ಯ. ಕೊನೆಯದಾಗಿ ನೋಡ್ರಿ, ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಸ್ಪೀಡ್, ಅಕ್ಯುರಸಿ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಂದ್ರೆ ಇಲ್ಲಿ ಕನ್ನಡ ನಮಗೆ ಕನ್ನಡ ಪರ್ಫೆಕ್ಟ್ ಇರೋದ್ರಿಂದ ಇಲ್ಲಿ 30 ನಿಮಿಷ ನಾವು ಕರೆಕ್ಟಾಗಿ ಕೊಡ್ಬೇಕಂತೇನಿಲ್ಲ. ಇಲ್ಲಿ 35 ನಿಮಿಷ ಕೊಟ್ಟು ಕೂಡ ಇಲ್ಲಿ 30ಕ್ಕೆ 30 ಅಂಕಗಳನ್ನು ಸರಿಯಾಗಿ ಅನಲೈಸಿಸ್ ಮಾಡಿ ಹಾಕ್ಬೇಕು. ಇಲ್ಲಿ 30ಕ್ಕೆ 30 ಅಂಕಗಳು ಕೂಡ ಅನಲೈಸಿಸ್ ಮಾಡಿ ಹಾಕ್ಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಇಂಗ್ಲಿಷ್ನಲ್ಲಿ ಡೈರೆಕ್ಟ್ ಆಗಿ ಬರ್ತಿದ್ದು ಅಂದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇ ಸಮಯವನ್ನು ಏನ್ ಮಾಡ್ಬೇಕು, ಗಣಿತ ವಿಭಾಗಕ್ಕೆ ಉಪಯೋಗ ಮಾಡ್ಕೋಬೇಕು. ಗಣಿತ ವಿಭಾಗದಲ್ಲಿ ಕೆಲವೊಂದ್ಸಲ ಈಸಿ ಕ್ವಶನ್ಸ್ ಇರ್ತಾವ, ಲೆಂದಿಯಾಗಿ ಬಿಡಿಸುವಂತ ವಿಧಾನದಲ್ಲಿ ಇರ್ತಾವ. ವಿಧಾನ ಇಲ್ಲಿ ಎಲ್ಲಾ ಕ್ವಶನ್ಗಳು ಕೂಡ ಗಣಿತ ಕ್ವಶನ್ಗಳು ಈಸಿನೇ ಇರ್ತಾವ, ಬಟ್ ಏನೋ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಇಲ್ಲಿ 30 ನಿಮಿಷಗಳು ನಮ್ಗೆ ಅವರ ಇದ್ರ ಪ್ರಕಾರ 30 ನಿಮಿಷಗಳಿದ್ರೆ ನಾವು ಮಾಡ್ಕೋಬೇಕು. ಇದಕ್ಕೆ ಒಂದು 40 ನಿಮಿಷಗಳ ಒಂದು ಉಳಿತಾಯವನ್ನು ನಾವು ಮಾಡ್ಕೋಬೇಕು. ಕನ್ನಡದಲ್ಲಿ ಒಂದು ಹಾಕೋಬೇಕು. ಇಂಗ್ಲಿಷ್ನಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸ್ಕಿಪ್ ಮಾಡಬೇಕು. ವಿಜ್ಞಾನದಲ್ಲಂತೂ ವಿಜ್ಞಾನ ವಿಭಾಗದಲ್ಲಿ
ವಿಭಾಗದಲ್ಲಿ ನೋಡ್ರೆ ಇಲ್ಲಿ ವಿಜ್ಞಾನ ವಿಭಾಗ ಇಲ್ಲಿ ಡೈರೆಕ್ಟ್ ಕ್ವಶನ್ ಆನ್ಸರ್ ಇರ್ತಾವೆ. ಇಲ್ಲಿ ಏನು ತಾರ್ಕಿಕ ವಿಚಾರ ಮಾಡುವಂಥ ಏನು ಇಲ್ಲಿ ಟೈಮ್ ಸಮಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಇಲ್ಲಿ ಆಗಿರ್ಬೋದು, ಇಂಗ್ಲೀಷ್ ವಿಭಾಗದಲ್ಲಿ ಆಗಿರ್ಬೋದು. ಇಂಗ್ಲೀಷ್ ವಿಭಾಗದಲ್ಲಿ ಡೈರೆಕ್ಟಾಗಿ ಗೊತ್ತಿದ್ದವನು ಹಾಕಬೇಕು. ಇಂಗ್ಲೀಷ್ ವಿಭಾಗದಲ್ಲಿ ಕೂಡ ಪೆಡಗಾಗಿ ಅನ್ನೋದು ಏನದಲ್ಲ, ಪೆಡಗಾಗಿ ಈ ವಿಭಾಗದಲ್ಲಿ ಸ್ವಲ್ಪ ಸಮಯ ತಗೊಂಡು ಆನ್ಸರ್ ಮಾಡಬೇಕು. ಸಮಯ ತಗೊಂಡು ಆನ್ಸರ್ ಮಾಡಬೇಕು. ಎಲ್ಲ ಪೆಡಗಾಗಿ ಎಲ್ಲ ಬೋಧನಾ ವಿಭಾಗದಲ್ಲಿ ಎಲ್ಲವೂ ಕೂಡ ಸಾಮಾನ್ಯ ಜ್ಞಾನವನ್ನು ಅಪ್ಲೈ ಮಾಡುವಂಥ ಕ್ವಶನ್ಗಳು ಇರ್ತಾವೆ. ಸಾಮಾನ್ಯ ಜ್ಞಾನ ಅಪ್ಲೈ ಮಾಡುವಂಥ ಕ್ವಶನ್ಗಳು ಇರ್ತಾವೆ. ಅಪ್ಲೈ ಮಾಡುವ ಕ್ವಶನ್ಗಳೇ ಇರ್ತಾವೆ. ಇಲ್ಲಿ ಎಲ್ಲವೂ ಕೂಡ ಸಾಮಾನ್ಯ ಜ್ಞಾನವನ್ನು ಅಪ್ಲೈ ಮಾಡೋಕ್ಕೆ ಇಲ್ಲಿ ಆನ್ಸರ್ ಮಾಡುವಂಥ ಒಂದು ಸಾಧ್ಯತೆಯನ್ನು ಆಗಿರ್ಬೋದು. ಇಲ್ಲೇನು 10 ನಿಮಿಷ ಸ್ಟ್ರಾಟಜಿ. ಏನು 10 ನಿಮಿಷ ಸ್ಟ್ರಾಟಜಿ ಅಂದರೆ ಇಲ್ಲಿ ಈಗ ಇರುವಂಥ ಎಷ್ಟು ದಿನ ಇದಾವೆ? ಈಗ ಇವತ್ತೆಷ್ಟು ಡೇಟ್ ಇವತ್ತು 3. ಇವತ್ತು 3/2/2026. ನಿಮಗೆ ಎಕ್ಸಾಮ್ ಇರೋದು ಯಾವಾಗ? 7/2/2026 7ನೇ ತಾರೀಕು, ಆಮೇಲೆ 8ನೇ ತಾರೀಕು 2 ದಿನ ಎಕ್ಸಾಮ್ ಇದಾವೆ. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಇವತ್ತೇ ಒಂದು 10 ಗಂಟೆ ಇವತ್ತು 10 ಗಂಟೆ, 4ನೇ ತಾರೀಕು 10 ಗಂಟೆ, 5ನೇ ತಾರೀಕು 10 ಗಂಟೆ, ಆಮೇಲೆ 6ನೇ ತಾರೀಕು 10 ಗಂಟೆ. ಕೇವಲ ಈ 40 ಗಂಟೆಗಳಲ್ಲಿ 40 ಗಂಟೆಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ CTET-ಯನ್ನು ಆರಾಮಾಗಿ ಪಾಸ್ ಮಾಡ್ಬೋದು. ಇದರಲ್ಲಿ ಒಂದನೇ ದಿನ CDP, ಏನು ಮಾಡೋದು? CDP ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಕೇಳೋದು. ಇಲ್ಲಿ ಒಂದನೇ ದಿನ CDP ಮ್ಯಾರಥಾನ್ ಎಷ್ಟು ಸಾಧ್ಯ ಆಯ್ತು ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಂತ ಎಲ್ಲ ಕೇಳ್ಕೊಂಡು CDP-ನ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆಯನ್ನು ಇಲ್ಲಿ ಒಂದು ಟಾರ್ಗೆಟನ್ನು ಇಟ್ಕೋಬೇಕು. ಆಮೇಲೆ ಎರಡನೇ ದಿನ ಆಗಿತ್ತಂದ್ರೆ ಎರಡನೇ ದಿನ CDP-ಯನ್ನು ಒಂದು 30 ನಿಮಿಷಗಳ ಕಾಲ 30 ನಿಮಿಷ ರಿವಿಷನ್ ಮಾಡ್ಕೊಳ್ಳೋದು. ರಿವಿಷನ್ ಮಾಡಿಕೊಂಡು ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಈಗ ಓದಕ್ಕೆ ಕುಂತಿರ್ತೀರಿ. ಈಗ ಇವ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೊಳ್ಳೋದಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿನೂ ಕೂಡ ಏನು ಮಾಡಬೇಕು? ಬೋಧನಾ ಪದ್ಧತಿ ಇರುವಂಥ ಸಮಯಗಳನ್ನೆಲ್ಲ ಏನು ಮಾಡಬೇಕು? ಮನೋವಿಜ್ಞಾನ ಮತ್ತು ಬೋಧನಾ ಪದ್ಧತಿ. ಈ ಬೋಧನಾ ಪದ್ಧತಿ ಎಲ್ಲ ವಿಷಯಗಳಲ್ಲಿ ಇರ್ತದೆ. ಕನ್ನಡದಲ್ಲಿ ಇರ್ತದ, ಇಂಗ್ಲೀಷ್ನಲ್ಲಿ ಇರ್ತದ, ಆಮೇಲೆ ಗಣಿತ ಮತ್ತು ವಿಜ್ಞಾನ ಈ ಎಲ್ಲ ವಿಭಾಗಗಳಲ್ಲಿರೋದ್ರಿಂದ ಈ ಬೋಧನಾ ಪದ್ಧತಿ ಒಂದು ಸ್ವಲ್ಪ ಫೋಕಸ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಇಲ್ಲಿ 60 ಅಂಕಗಳು ಈ ಬೋಧನಾ ಪದ್ಧತಿ ಮೇಲೆ ಇರ್ತಾವೆ. ಅಲ್ಲಿ 60 ಅಂಕಗಳು ಈ ಬೋಧನಾ ಪದ್ಧತಿ ಮೇಲೆ ಇರ್ತವೆ. ಆಮೇಲೆ 30 ಅಂಕಗಳು ಮನೋವಿಜ್ಞಾನ ಮತ್ತು ಒಂದು 30ರಿಂದ 35 ಅಂಕಗಳು ಬೋಧನಾ ಪದ್ಧತಿ. ಅಂದರೆ 60ರಿಂದ 65 ಕ್ವಶನ್ ಏನು ಮನೋವಿಜ್ಞಾನ ಆಧಾರಿತವಾಗಿ ಇರ್ತವೆ. ವಿಜ್ಞಾನದ ಆಧಾರಿತವಾಗಿ ಇರ್ತಾವೆ. ಅದರ ಸಲುವಾಗಿ ಕರೆಕ್ಟಾಗಿ ಒಂದು ಟೈಮ್ ತಗೊಂಡು 40 ಗಂಟೆಗಳ ಸದುಪಯೋಗ ಪಡಿಸಿಕೊಂಡಿದ್ದೆ ಆದರೆ 2026 CTET-ಯನ್ನು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಇದೆಲ್ಲವೂ ಕೂಡ ಸುಮ್ಮನೆ ಹೇಳಿದ್ದಲ್ಲ. ನಾನು ಕೂಡ 4 ಬಾರಿ ಕ್ಲಿಯರ್ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ GPST ಬರೆದಿದ್ದು ಈ CTET ಮೇಲೆ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಮ್ಮ ಕರ್ನಾಟಕ TET ಕಂಪೇರ್ ಮಾಡಿದ್ರೆ ಆರಾಮಾಗಿ 95 ಅಂಕಗಳನ್ನು ತೆಗಿಬೋದು. 95 ಅಂಕಗಳು ಕೂಡ. ಮತ್ತೇನು ಇಂಗ್ಲೀಷ್ ಮತ್ತು ಹಿಂದಿ ಭಾಷಾ ಸಾಮರ್ಥ್ಯ ಇರಬೇಕು. ಈ ಭಾಷಾ ಸಾಮರ್ಥ್ಯ ಇರುವವರು ಆರಾಮಾಗಿ CTET-ಯನ್ನು ಪಾಸ್ ಮಾಡ್ಬೋದು. ಯಾರೆಲ್ಲ
2026ರಲ್ಲಿ ಯಾರೆಲ್ಲ 2026ರಲ್ಲಿ ಶಿಕ್ಷಕರಾಗಬೇಕು, 2025ರ TET ಪಾಸ್ ಆಗಿಲ್ಲ ಅನ್ನೋರಿಗೊಂದು ಇದು ಸುವರ್ಣ ಅವಕಾಶನೇ, ಸುವರ್ಣ ಅವಕಾಶ. ಈಗ ಇರುವಂತಹ ಒಂದು 40 ಗಂಟೆಗಳಂತ ನೀವು ತಿಳ್ಕೊಂಬಿಡ್ರಿ. 40 ಗಂಟೆಗಳ ಸ್ಟ್ರಾಟಜಿ ಏನಂದ್ರೆ CDP ಬೋಧನಾ ಪದ್ಧತಿ ಡೈರೆಕ್ಟ್ ಆಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಡೈರೆಕ್ಟ್ ಕ್ವಶನ್ ಆನ್ಸರ್ ಪ್ರಾಕ್ಟೀಸ್ ಮಾಡೋದು, ಏನು ರಿವಿಷನ್ ಮಾಡೋದು, ಇವೆರಡು ಬಹಳ ಇಂಪಾರ್ಟೆಂಟ್. ಬೋಧನಾ ಪದ್ಧತಿ ಮತ್ತು ಮನೋವಿಜ್ಞಾನ ಇವೆಲ್ಲವನ್ನು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಇಲ್ಲೇ ಒಂದು 50 ಅಂಕಗಳು ನಿಮಗೆ ಬಂದ್ರೆ ಈ ಬೋಧನಾ ಪದ್ಧತಿ ಕನ್ನಡ ಇಂಗ್ಲಿಷ್ ಎಲ್ಲ ಸೇರ್ಕೊಂಡು ಇಲ್ಲಿ ಆರಾಮ್ 40 ಅಂಕಗಳು ತೆಗಿಬೋದು. ಆರಾಮಾಗಿ 90 ಅಂಕಗಳು ತೆಗಿಬೋದು. ಇಲ್ಲಿ 90 ಅಂಕಗಳು ತೆಗೆದ್ರೆ ಇಲ್ಲೆಲ್ಲ ಅನುಕೂಲ ಆಗ್ತದೆ. ಒಂದು ವೇಳೆ OBC ಅಭ್ಯರ್ಥಿಯಾಗಿ ಕೂಡ 83 ಅಂಕಗಳು ಬಂದ್ರು ಕೂಡ ಅದನ್ನು ಒಂದು ಬೆನಿಫಿಟ್. KVS ಆಗಿರ್ಬೋದು, NVS ಆಗಿರ್ಬೋದು, ಇಲ್ಲಿ ಕೂಡ ಒಂದು TET ಅರ್ಹತೆಯನ್ನು ನಿಮ್ಗೆ ಸಿಗ್ತದೆ. ಆಮೇಲೆ AMRS ಆಗಿರ್ಬೋದು, ಇವೆಲ್ಲ ವರ್ಷ ರಿಕ್ರೂಟ್ಮೆಂಟ್ ಅಥವಾ ಇಲ್ಲಿನೂ ಕೂಡ ಒಂದು ಒಳ್ಳೆಯ ಅವಕಾಶ ನಿಮ್ಗೆ ಒದಗಿ ಬರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಸರಿಯಾಗಿ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಓದಿದ್ದೆ ಆದ್ರೆ 2026ರಲ್ಲಿ ಶಿಕ್ಷಕರಾಗುವಂತಹ ಕನಸನ್ನು ಈಡೇರಿಸಿಕೊಳ್ಳಬಹುದು. ಯಾಕಂದ್ರೆ KTET ನಡೀದೇ ಇರಬಹುದು. ಅದರ ಸಲುವಾಗಿ ಈ CTETಯನ್ನು ಫೋಕಸ್ ಮಾಡಿಕೆ ಆಲ್ರೆಡಿ ಯಾರೆಲ್ಲ ಪ್ರಿಪೇರ್ ಮಾಡಿದ್ದೀರಿ ಅವ್ರೇನು ಮಾಡೋದು, CDP ಮತ್ತು ಬೋಧನಾ ಪದ್ಧತಿಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇಂಗ್ಲಿಷ್ ಆಗಿರ್ಬೋದು, ಅಥವಾ ಇಂಗ್ಲಿಷ್ ಯಾರಿಗೆ ಟಫ್ ಅನಿಸಿದವರು ಹಿಂದಿಯನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ಕೋಬಹುದು. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಉಪಯೋಗ ಮಾಡಿಕೊಂಡು ಆರಾಮಾಗಿ ನೀವು ಒಂದು CTETಯನ್ನು ಪಾಸ್ ಮಾಡಬಹುದು. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಧನ್ಯವಾದಗಳು.